ಫ್ರೆಂಡ್, ನಾನು ಸುಧಾರಾಧ್ಯ. ನಾನು ಗಿಣ್ಣಾಲ್ ಮಾಡ್ತಾಯಿದ್ದೀನಿ. 4 ಅಚ್ಚು ಬೆಲ್ಲನ ಪಾಕ ಮಾಡ್ತಾಯಿದ್ದೀನಿ. 1 ಲೋಟ ಅಕ್ಕಿನ ಫ್ರೈ ಮಾಡ್ತಾಯಿದ್ದೀನಿ. ನಾನು ರವೆ ಹಾಕಲ್ಲ, ಅದಕ್ಕೆ ಅಕ್ಕಿನ ಕೆಂಪಿಗೆ ಫ್ರೈ ಮಾಡಾಕ್ತೀನಿ. 3/4 ಲೋಟ ಹುರ್ಗಡ್ಲೆನ ಬೆಚ್ಚಗೆ ಮಾಡಿ ಪುಡಿ ಮಾಡ್ತೀನಿ. ಹುರಿದಿರೋ ಅಕ್ಕಿಗೆ 4 ಏಲಕ್ಕಿ ಹಾಕಿ ಪುಡಿ ಮಾಡ್ಕೋಬೇಕು. 1.5 ಲೀಟ್ರು ಗಿಣ್ಣಾಲಿದೆ. ಡಸ್ಟ್ ಇರೋದ್ರಿಂದ ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಬೆಲ್ಲದ ಪಾಕನೂ ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಹಾಲು ತಣ್ಣಗಿರುವಾಗಲೇ ಅಕ್ಕಿ ಪುಡಿ, ಕಡಲೆ ಪುಡಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ತೀನಿ. ಬಿಸಿ ಹಾಲಿಗೆ ಹಾಕಿದ್ರೆ ಗಂಟು ಬರುತ್ತೆ. ಸ್ಟವ್ ಮೇಲೆ ಹಾಲು ಇಡ್ತಾಯಿದ್ದೀನಿ. ಸೌಟಲ್ಲಿ ನಿಧಾನವಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ಕುದೀತಾ ಕುದೀತಾ ಗಟ್ಟಿ ಆಗ್ತಿದೆ. ನಮಗೆ ಯಾವ ರೀತಿ ಬೇಕೋ, ತೆಳು ಬೇಕೋ ಗಟ್ಟಿ ಬೇಕೋ ಮಾಡ್ಕೋಬೋದು. ನಮ್ಮ ಮನೇಲಿ ಮೀಡಿಯಮ್ ಆಗಿರಬೇಕು, ತೆಳುನೂ ಇರಬಾರ್ದು ಗಟ್ಟಿನೂ ಇರಬಾರ್ದು. ಅದಕ್ಕೆ ನಾನು ನೋಡಿ ಈ ರೀತಿ ಮಾಡಿದ್ದೀನಿ. ಗಿಣ್ಣಾಲು ರೆಡಿಯಾಗಿದೆ.